ನಮಸ್ಕಾರ, ನಾನು ಡಾಕ್ಟರ್ ಸುವರ್ಣಿನಿ ಕೊಣಲೆ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ. ನಾವು ಹೆಣ್ಣು ಮಕ್ಕಳು ನಮ್ಮ ಆರೋಗ್ಯವನ್ನು ತುಂಬ ನೆಗ್ಲೆಕ್ಟ್ ಮಾಡ್ಕೋತೀವಿ. ಅದೇ ಕಾರಣದಿಂದ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ತುಂಬ ಚರ್ಚೆಗಳು ನಡೆದರೂ ಕೂಡ ನಮ್ಮ ಆರೋಗ್ಯ ಯಾವತ್ತಿಗೂ ಸುಧಾರಿಸ್ತಾನೇ ಇಲ್ಲ. ನಾವೇನು ಮಾಡ್ತೀವಿ, ಬೆಳಿಗ್ಗೆ ಹೇಳ್ತೀವಿ, ಮನೆಯವ್ರನ್ನೆಲ್ಲ ನೋಡ್ಕೋತೀವಿ, ಆದರೆ ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಜೀವನದ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ. ತಾಯಿ ಅಂದರೆ ಏನು ಮಾಡ್ತಾರೆ, ಮಗುಗೆ ತಿನ್ನಿಸ್ಬೇಕು, ಗಂಡನ್ನ ಆಫೀಸಿಗೆ ಕಳಿಸ್ಬೇಕು, ಇದೆಲ್ಲ ಮಾಡಿಕೊಂಡು ಕೊನೆಗೆ ತಾನು ತಿಂಡಿ ತಿನ್ನೋಷ್ಟು ಹೊತ್ತಿಗೆ ಅವಳ ಹಸಿವು ಆರಿ ಹಸಿವು ಹೋಗಿಬಿಟ್ಟಿರುತ್ತೆ, ಹಸಿವು ಹಿಂಗೆ ಬಿಟ್ಟಿರುತ್ತೆ. ಆವಾಗ ಆಹಾರವನ್ನು ಸೇವನೆ ಮಾಡ್ತಾಳೆ. ಇಂಥದ್ದನ್ನು ತುಂಬ ಗಮನಿಸ್ಕೋತೀವಿ. ತಾನು ನೋವಲ್ಲಿದ್ದರೂ ಕೂಡ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋವಂಥದ್ದು ಎಲ್ಲ. ಆದರೆ ಹೆಣ್ಣುಮಕ್ಕಳು ತಮ್ಮ ಆರೋಗ್ಯಕ್ಕೆ ಗಮನ ಕೊಡಬೇಕು. ತಮ್ಮ ಆರೋಗ್ಯಕ್ಕೆ ಹೆಣ್ಮಕ್ಳು ಗಮನ ಕೊಡೋದು ಅಂತ ಅಂದರೆ ಇನ್ನೊಬ್ಬರನ್ನು ನೆಗ್ಲೆಕ್ಟ್ ಮಾಡೋದು ಅಂತ ಅರ್ಥ ಅಲ್ಲ. ಇನ್ನೊಬ್ಬರನ್ನು ತನ್ನನ್ನು ಕೂಡ ಗಮನಿಸ್ಕೊಳ್ಳೋವಂಥದ್ದು. ತುಂಬ ಸರಳವಾದ 2-3 ಅಂಶಗಳನ್ನು ಹೇಳ್ತೀನಿ. ಮೊದಲನೇದಾಗಿ, ನಿಮ್ಮ ಆಹಾರಕ್ಕೆ ನೀವು ತುಂಬ ಪ್ರಾಮುಖ್ಯ ಕೊಡಬೇಕು. ಎಷ್ಟು ಅಂತ ಅಂದರೆ, ನೀವು ಹಸಿವಾದಾಗ ಊಟ ಮಾಡಿ. ಆಹಾರ ಸೇವನೆಯನ್ನು ಹಸಿವಾದಾಗ ಮಾಡಿ. ಊಟ ಮಾಡೋಕ್ಕಾಗಲ್ವಾ, ಸ್ವಲ್ಪ ಆಹಾರವನ್ನು ಹಸಿವಾದಾಗ ತಿನ್ನಿ. ಹೊಟ್ಟೆ ಖಾಲಿ ಬಿಡೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಹಸಿವಾದಾಗ ಕಾಫಿನೋ ಟೀನೋ ಕುಡಿದು ಊಟನ ಮುಂದೆ ಹಾಕ್ತೀನಿ ಅನ್ನೋದನ್ನು ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಊಟ ಮಾಡೋಕ್ಕೆ ಸಮಯ ಇಲ್ಲ ಅಂತಾದರೆ ಹಣ್ಣು ತಿನ್ಬೋದು, ಹಾಲು ಕುಡಿಬೋದು. ಯಾವುದೇ ಜಂಕ್ ಆಹಾರವನ್ನು, ಎಣ್ಣೆಲಿ ಕರೆದಿದ್ದನ್ನು ಆ ಸಮಯದಲ್ಲಿ ತಿನ್ನೋಕ್ಕೆ ಹೋಗಬೇಡಿ. ಅಥವಾ ಡ್ರೈ ಫ್ರೂಟ್ಸನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡಿರುವಂಥದ್ದು. ಹಸಿ ಡ್ರೈ ಫ್ರೂಟ್ಸ್ ಒಳ್ಳೆಯದಲ್ಲ ಅಷ್ಟೊಂದು. ಸೊ ತುಪ್ಪದಲ್ಲಿ ಹುರ್ಕೊಂಡಿರುವಂಥದ್ದು ಅಥವಾ ನೀರಲ್ಲಿ ನೆನೆಸಿದ್ದನ್ನು ತಿನ್ಬೋದು. ಅದು ಒಂದು, ಹಸಿವಾದಾಗ ಹೊಟ್ಟೆ ಖಾಲಿ ಬಿಡದೇ ಇರೋದು. ಇನ್ನೊಂದು, ಹೆಣ್ಮಕ್ಳು ನಾವು ಮಾಡೋವಂಥ ತಪ್ಪೇನು ಅಂದರೆ, ಆಗಾಗ ತಿಂತಾ ಇರ್ತೀವಿ ಅಡುಗೆ ಮನೇಲಿ. ಯಾರಿಗೋ ನೆಂಟರು ಬಂದರು, ಅವ್ರಿಗೆ ಕಾಫಿ ಮಾಡಬೇಕು, ಅರ್ಧ ಲೋಟ ಕಾಫಿ ಅವ್ರ ಜೊತೆಗೆ, ಅತ್ತೆಗೆ ಕಾಫಿ ಮಾಡಬೇಕು, ಅವ್ರ ಜೊತೆಗೆ ಅರ್ಧ, ಹೀಗೆ ಕುಡಿತಾ ಇರ್ತೀವಿ. ಅದನ್ನು ಮಾಡಬೇಡಿ. ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ಮಾತ್ರ ಆಹಾರವನ್ನು ಅಥವಾ ಹಾಲು, ಕಾಫಿ, ಟೀ ಏನಿದೆ ಅದನ್ನು ತಗೊಳ್ಳಿ. ಇದು ಒಂದು. ಇನ್ನೊಂದು, ನಾವು ನಿದ್ರೆ ಮಾಡಲ್ಲ ಸರಿಯಾಗಿ. ಗಂಡಸರಿಗೆ ಹೆಂಗಸರಿಗೆ ಕಂಪೇರ್ ಮಾಡಿದರೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ನಿದ್ದೆ ಬೇಕು. ಆದರೆ ಜಾಸ್ತಿ ನಿದ್ದೆ ಸಿಗೋದು ಗಂಡಸರಿಗೆ, ಹೆಣ್ಮಕ್ಳಿಗೆ ತುಂಬ ಕಡಿಮೆ. ಯಾಕಂದರೆ ರಾತ್ರಿ ಎಲ್ಲ ಕೆಲಸ ಮಾಡಿ ನಿದ್ದೆ ಮಾಡ್ತೀನಿ ಅಂತ. ಕೆಲವೊಂದು ಕೆಲಸಗಳನ್ನ, ನಾನು ಹೇಳೋದು ಏನಂದರೆ, ಗಂಡಸರು ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ ಹೆಣ್ಮಕ್ಳಿಗೆ ಮನೆಯಲ್ಲಿ ಅನ್ನೋದು ಸಹಾಯ ಅಲ್ಲ, ನಮ್ಮದೇ ಮನೆ ಕೆಲಸ ಅದು ಎಲ್ಲರೂ ಮಾಡಬೇಕಾಗಿರೋದು. ಇನ್ನೊಂದೇನು ಅಂದರೆ, ಎಲ್ಲವನ್ನು ಇವತ್ತೇ ಮಾಡಿ ಮುಗಿಸ್ತೀನಿ ಅನ್ನೋವಂಥದ್ದಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯವನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ರಾತ್ರಿ 10 ಗಂಟೆ ಒಳಗಡೆ ಎಲ್ಲ ಕೆಲಸವನ್ನು ಮುಗಿಸಿ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮಲಗಿದ ಮೇಲೆ ಫೋನನ್ನು ಸ್ಕ್ರೋಲ್ ಮಾಡೋವಂಥ ಕೆಲಸಕ್ಕೆ ಹೋಗಬೇಡಿ. ನಾವು ತುಂಬ ಜನ ಏನು ಮಾಡ್ತೀವಿ ಅಂದರೆ, ಮಲಗ್ತೀವಿ 10 ಗಂಟೆಗೆ, ನಿದ್ದೆ ಮಾಡೋದು 1 ಗಂಟೆಗೆ. ಯಾಕೆಂದರೆ ನಮಗೆ ಇಡೀ ದಿನ ಫೋನ್ ನೋಡೋಕ್ಕೆ ಪುರ್ಸೋದು ಸಿಕ್ಕಿರಲ್ಲ, ಸೋಷಿಯಲ್ ಮೀಡಿಯಾ ನೋಡೋದಕ್ಕೆ ಫೋನ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಸ್ಕ್ರೀನ್ ಟೈಮ್ ಜಾಸ್ತಿ ಆದಷ್ಟು ನಿದ್ದೆಯ ಡಿಸ್ಟರ್ಬೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಿದ್ದೆ ಚೆನ್ನಾಗಿ ಮಾಡಿ. ಆಮೇಲೆ 3ನೇದು, ವ್ಯಾಯಾಮ. ಮಹಿಳೆಯರು ವ್ಯಾಯಾಮಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಮಹಿಳೆಯರು, ನಾನು ಮನೆ ಕೆಲಸ ಮಾಡ್ತೀನಿ, ನಂಗೆ ವ್ಯಾಯಾಮ ಬೇಡ ಅಂತ ಹೇಳಕ್ಕೆ ಹೋಗಬೇಡಿ. ಏನಾದರೂ ಒಂದು ವ್ಯಾಯಾಮ, ಕೊನೆಯ ಪಕ್ಷ ವಾಕಿಂಗ್ ಆದರೂ ಹೋಗಿ. ಯೋಗ ಕ್ಲಾಸಸ್ಸಿಗೆ ಹೋಗ್ಬೋದು, ಜುಂಬಾ ಕ್ಲಾಸಸ್ಸಿಗೆ ಹೋಗ್ಬೋದು, ಜಿಮ್ಮಿಗೆ ಹೋಗ್ಬೋದು, ಏನು ಬೇಕಾದರೂ ಮಾಡಿ. ಡ್ಯಾನ್ಸ್ ಮಾಡ್ಬೋದು. ಇದು ಹೊರಗಡೆ ಹೋಗೋಕ್ಕಾಗಲ್ಲ ಅಂದರೆ ಮನೆಯಲ್ಲಿ ಒಂದು 20 ನಿಮಿಷ, ಅರ್ಧ ಗಂಟೆ ದಿನದಲ್ಲಿ ನಿಮಗೋಸ್ಕರ ಮೀಸಲಿಟ್ಕೊಂಡು ವ್ಯಾಯಾಮ ಮಾಡಿ. ಇದಲ್ಲದೆ ಇನ್ನೂ ಮುಖ್ಯವಾಗಿರೋವಂಥದ್ದು ಯಾವುದು ಅಂದರೆ, ನಮ್ಮ ಮನಸ್ಸು. ತುಂಬ ಒತ್ತಡ ಆಗ್ತಿರುತ್ತೆ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೊರಗಡೆ ಕೆಲಸನೂ ಮಾಡ್ತಾ ಮನೆಯನ್ನು ನೋಡ್ಕೊಳ್ತಾ ಇರುವಂಥವರಿಗೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ಇಮೋಷನಲ್ ವೆಲ್ಬೀಯಿಂಗ್ ಅಂದರೆ ನಮ್ಮ ಭಾವನೆಗಳನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ, ಅದನ್ನು ಬ್ಯಾಲೆನ್ಸ್ ಆಗಿ ಸಮತೋಲನದಲ್ಲಿ ಕಾಪಾಡ್ಕೊಳ್ಳೋದಕ್ಕೆ ಒಂದಷ್ಟು ಹವ್ಯಾಸಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ನಾವು ಬರೀ ಕೆಲಸ ಮಾಡ್ತಾ ಇರುವಂಥದ್ದಲ್ಲ, ಯಾವುದಾದ್ರೂ ಹವ್ಯಾಸ, ಓದೋದಿರ್ಬೋದು, ಬರೆಯೋದಿರ್ಬೋದು, ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ನಿಮ್ಗೆ ಏನು ಇಷ್ಟನೋ ಅದಕ್ಕೆ ದಿನಕ್ಕೊಂದು 1/4 ಗಂಟೆ ಮೀಸಲಿಡಿ. ಹೆಣ್ಮಕ್ಳು ಅಂತಲ್ಲ, ಎಲ್ಲರೂ ಕೂಡ ಮಾಡಬೇಕಾಗಿರೋವಂಥದ್ದು. ನಮ್ಮ ಮನಸ್ಸಿಗೆ ಸಮಾಧಾನದಿಂದ ಇರೋದಕ್ಕೆ ಒಂದಷ್ಟು ಕಾಲ ಬೇಕು. ಜೊತೆಗೆ ದೇವರನ್ನು ಪೂಜೆ ಮಾಡುವಂಥದ್ದು, ಇಂಥ ಅಭ್ಯಾಸಗಳಿರುತ್ತೆ, ಅದನ್ನು ಕೂಡ ರೆಗ್ಯುಲರಾಗಿ ಮಾಡಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಮೆನ್ಸ್ಟ್ರುವಲ್ ಹೆಲ್ತ್ ಅಂದರೆ ಪೀರಿಯಡ್ಸ್ ಆದಾಗ ನಾವು ಹೇಗಿರ್ತೀವಿ ಅನ್ನೋದು ಕೂಡ ಮಹಿಳೆಯರ ಇಡೀ ತಿಂಗಳ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಆದ್ದರಿಂದ ಆ 2-3 ದಿನ ಜಾಸ್ತಿ ಒತ್ತಡ ತಗೊಳ್ಳೋಕ್ಕೆ ಹೋಗಬೇಡಿ, ಅತಿಯಾಗಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಮಾತ್ರ ಆ ಸಮಯದಲ್ಲಿ ಸೇವನೆ ಮಾಡಿ. ಮಾನಸಿಕ ಉದ್ವಿಗ್ನತೆಯನ್ನು ಮಾಡುವಂಥ ಯಾವುದೇ ಕಾನ್ವರ್ಸೇಷನ್ ಇರ್ಬೋದು ಅಥವಾ ಕೆಲಸ ಇರ್ಬೋದು ಆ ಸಮಯದಲ್ಲಿ ಮಾಡಬೇಡಿ. ಅದರ ಜೊತೆಗೆ ವಿಶ್ರಾಂತಿಯನ್ನು ಪೀರಿಯಡ್ಸ್ ಟೈಮಲ್ಲಿ ಸಾಧ್ಯ ಆದಷ್ಟು ತಗೊಳ್ಳಿ. ಇದು ಇಡೀ ತಿಂಗಳು ನಾವು ಆರೋಗ್ಯವಂತರಾಗಿರೋದಕ್ಕೆ ಸಹಾಯ ಮಾಡುತ್ತೆ.